ಸಿಯಾನ್ ಕನ್ನಡ ವೀಕ್ಷಕರೇ, ಕಮಲ ಹಾಸನ್ ಪುಕ್ಸಟ್ಟೆ ಸಿನಿಮಾ ಪ್ರಚಾರ ಪಡ್ಕೊಂಡ್ರು ಅಂತಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತು ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ರು ಅಂತ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಮಲ ಹಾಸನ್ ಭಾಷಾ ತಜ್ಞರೇನಲ್ಲ, ಭಾಷಾ ವಿಜ್ಞಾನಿಗಳು. ಆದರೆ ಕನ್ನಡಿಗರ ಭಾವನೆಯ ಮೇಲೆ ಸವಾರಿ ಮಾಡಿದ್ರು. ಸೊ ಈ ಸವಾರಿ ಮಾಡೋದು ಇದನ್ನೇ ಸ್ಪಷ್ಟವಾಗಿ ಹೈಕೋರ್ಟ್ ತಿಳಿಸಿದೆ. ಇವತ್ತು ಕಮಲ ಹಾಸನ್ ಕ್ಷಮೆ ಕೇಳೋದು ಅಷ್ಟೇ ಸಾಧ್ಯವಿಲ್ಲ. ನಾನು ಹೇಳ್ತಕ್ಕಂಥ ಏನು ಅಂತಂದರೆ, ನಮ್ಮ ಚಾನಲ್ ಏನು ಒತ್ತಾಯ ಮಾಡಿ, ನಮ್ಮ ಚಾನಲ್ ಮೊದಲಿಂದ ಒತ್ತಾಯ ಮಾಡ್ತಕ್ಕಂಥದ್ದು ಶಿಕ್ಷಣ ರಾಷ್ಟ್ರೀಕರಣ. ಸೊ ಈಗ ರಾಷ್ಟ್ರೀಕರಣ ಆಗೋದಕ್ಕೆ ಮುಂಚೆ ಕಮಲ ಹಾಸನ್ ಈ ತಗ್ ಲೈಫಲ್ಲಿ ಬಂದಂಥ ಲಾಭ ಎಲ್ಲ ಹಣವನ್ನು ಕರ್ನಾಟಕದ ಅಷ್ಟೂ ಸರ್ಕಾರಿ ಶಾಲೆಗಳ ಉನ್ನತೀಕರಣ, ಅಷ್ಟೂ ಶಾಲೆಗಳನ್ನು ದತ್ತು ತಗೋಬೇಕು ಮತ್ತು ಅಷ್ಟೂ ಶಾಲೆಗಳ ಉನ್ನತೀಕರಣ ಮಾಡಬೇಕು. ಇದು ಸಿಯಾನ್ ಚಾನಲ್ನ ಒತ್ತಾಯ ಮತ್ತು ಕನ್ನಡದ ಒತ್ತಾಯ. ಕನ್ನಡಕ್ಕೆ ಅವಮಾನ ಮಾಡಿದ್ದು ಅವರು ಕೊಡಬೇಕಾದಂತಹ ಬೆಲೆ, ತೆರಬೇಕಾದ ಬೆಲೆ. ನೀವು ಇದಕ್ಕೆ ಬೆಂಬಲಿಸಿದರೆ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಸಿಯಾನ್ ಚಾನಲ್ನ ಚಳುವಳಿಗೆ ನಿಮ್ಮ ಬೆಂಬಲವನ್ನು ಸೂಚಿಸಿ. ನಮಸ್ಕಾರ.